ನಮಸ್ಕಾರ ಎಲ್ಲರಿಗೂ. ಮೊಮ್ಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಮ್ಮ ಚಾನಲ್ ವ್ಯೂವರ್ಸ್ಗೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯ ವೃದ್ಧಿಸೋಣ. ನಾವೆಲ್ಲರೂ ಆಚರಿಸಿದ ಸಂಕ್ರಾಂತಿ ಹಬ್ಬ ಹೇಗಿತ್ತು ಅಂತ ನೋಡ್ಬನ್ನಿ. ವರ್ಷದ ಮೊದಲನೇ ಹಬ್ಬ ಎಂದೇ ಕರೆಸಿಕೊಳ್ಳುವ ಸಂಕ್ರಾಂತಿ ದಕ್ಷಿಣ ಭಾರತಾದ್ಯಂತ ವಿಭಿನ್ನವಾಗಿ ಆಚರಿಸಲಾಗುತ್ತೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಂಪ್ರದಾಯ ಇರಂತೆ ಸಂಕ್ರಾಂತಿನ ಆಚರಿಸ್ತಾರೆ. ತಮಿಳುನಾಡಲ್ಲಿ ರೈತರು ತಾವು ಬೆಳೆದ ಬೆಳೆಯನ್ನು ಕಟಾವು ಮಾಡಿ ಪೊಂಗಲ್ ತಯಾರಿಸಿ ಹಂಚಿ ಸಂಕ್ರಾಂತಿ ಹಬ್ಬವನ್ನು ಮಾಡುತ್ತಾರೆ. ಕೇರಳದಲ್ಲಿ ಮಕರ ಸಂಕ್ರಾಂತಿಗೆ ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿ ಪ್ರಾಧಾನ್ಯ. ಗುಜರಾತ್, ಮಹಾರಾಷ್ಟ್ರದಲ್ಲಿ ಸಂಕ್ರಾಂತಿಯಂದು ಗಾಳಿಪಟ ಹಾರಿಸುತ್ತಾರೆ. ಪಂಜಾಬ್ ಹಾಗೂ ಹರಿಯಾಣದಲ್ಲಿ ಸಂಕ್ರಾಂತಿಯನ್ನು ಲಹೋರಿ ಎಂದು ಆಚರಿಸುತ್ತಾರೆ. ನಮ್ಮ ಹೆಮ್ಮೆಯ ಕನ್ನಡ ನಾಡಲ್ಲಿ ಎಳ್ಳು ಬೆಲ್ಲ ಬೀರುವ ಮೂಲಕ ಸಂಕ್ರಾಂತಿಯನ್ನ ವಿಶೇಷವಾಗಿ ಆಚರಿಸಲಾಗುತ್ತೆ. ರೈತರು ತಾವು ಬೆಳೆದ ಧಾನ್ಯ ಕಬ್ಬನ್ನು ಹಬ್ಬದ ದಿನ ಬಂಧು ಮಿತ್ರರೊಂದಿಗೆ ಹಂಚುವುದು ರೂಢಿ. ಜೊತೆಗೆ ಎಳ್ಳು ಬೆಲ್ಲವನ್ನು ಹಂಚುವ ಮೂಲಕ ಸಂತೋಷವನ್ನು ಹಂಚುವ ಪ್ರತೀಕದಂತೆಯೂ ಸಂಕ್ರಾಂತಿಯನ್ನು ಕಾಣುತ್ತಾರೆ. ಇನ್ನು ಸಂಕ್ರಾಂತಿ ಹಬ್ಬ ಶುರುವಾಗೋದೇ ಒಂದು ಚಂದದ ರಂಗೋಲಿಯಿಂದ. ವಿಧ ವಿಧವಾದ ರಂಗೋಲಿನ ಮನೆ ಮುಂದೆ ಬಿಡಿಸೋದೇ ಒಂದು ಚಂದ. ಅದರಲ್ಲೂ ಅದಕ್ಕೆ ಬಣ್ಣ ತುಂಬಿದಾಗ ಅದ್ರ ಮೆರುಗು ಇನ್ನೂ ಜಾಸ್ತಿ ಆಗತ್ತೆ. ಹೆಣ್ಮಕ್ಳ ಕಲೆ ಹೊರಗಡೆ ಬಂದಿದ್ದೇ ಈ ರಂಗೋಲಿಯಿಂದ. ಬಣ್ಣ ಬಣ್ಣದ ರಂಗೋಲಿನ ಹಾದಿ ಬೀದಿಯಲ್ಲಿ ನೋಡೋದೇ ಒಂದು ಖುಷಿ ಅಲ್ವಾ? ಇನ್ನು ನಾವು ಹೆಣ್ಮಕ್ಳು ಈ ಹಬ್ಬದ ತಯಾರಿನ ಮೊದಲೇ ಮಾಡ್ಕೊಳ್ತೀವಿ. ಇದಕ್ಕೆ ಅಂತ ಬೆಲ್ಲ, ಕಡಲೆಪಪ್ಪು, ಕಡಲೆ ಬೀಜ, ಒಣಕೊಬ್ಬರಿ, ಎಳ್ಳು ಎಲ್ಲದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಂದು ಡಬ್ಬಿಯಲ್ಲಿ ತುಂಬಿ ಇಟ್ಕೊಳ್ತೀವಿ. ಸಾಮಾನ್ಯವಾಗಿ ಈ ಎಲ್ಲದನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ರೂಢಿ. ಸಮಯ ಇಲ್ಲ ಅಂದವರು ಇದನ್ನು ಅಂಗಡಿಯಲ್ಲಿ ತಯಾರಿಸಿ ಮೊದಲೇ ಇಟ್ಟಿರ್ತಾರೆ. ಅದನ್ನು ಡೈರೆಕ್ಟಾಗಿ ತಂದು ಪೂಜೆಗೆ ಕೂಡ ಇಡ್ತಾರೆ. ಇನ್ನು ಕೆಲವರು ಇದರ ಜೊತೆ ಸಕ್ಕರೆ ಅಚ್ಚು, ಎಳ್ಚಿಕಾಯಿ, ಅವರೆಕಾಯಿ, ಕುಂಬಳಕಾಯಿ, ಕಡಲೆಕಾಯಿ, ಗೆಣಸು ಇದನ್ನೆಲ್ಲದನ್ನು ಕೂಡ ಹಂಚ್ತಾರೆ. ನಾವೆಲ್ಲರೂ ಬೆಳಗ್ಗೆನೇ ಎದ್ದು ತಲೆಗೆ ಸ್ನಾನ ಮಾಡಿ ದೇವರಿಗೆ ನೈವೇದ್ಯ ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡಿದ್ವಿ. ಇನ್ನು ಇವತ್ತಿನ ಸ್ಪೆಷಲ್ ಡಿಶ್ ಅಂದರೆ ಪೊಂಗಲ್. ಪೂಜೆ ಮುಗಿದ ನಂತರ ಎಳ್ಳು ಬೆಲ್ಲನ ಸಕ್ಕರೆ ಹಚ್ಚದೊಂದಿಗೆ ಒಂದು ಡಬ್ಬಿಯಲ್ಲಿ ತುಂಬಿ ಕಬ್ಬು, ಬಾಳೆಹಣ್ಣಿನ ಜೊತೆ ಎಲ್ರಿಗೂ ಹಂಚ್ತೀವಿ. ಎಳ್ಳು ಬೆಲ್ಲ ಹಂಚೋದ್ರ ಹಿಂದೆ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ. ಚಳಿಗಾಲದ ಈ ಶೀತ ವಾತಾವರಣದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಎಳ್ಳು ಬಹಳ ಸಹಾಯಕಾರಿ. ವಾತಾವರಣ ಬದಲಾಗುವ ಈ ಕಾಲದಲ್ಲಿ ಎಳ್ಳು ದೇಹಕ್ಕೆ ಅಗತ್ಯ ಪೋಷಕಾಂಶವನ್ನು ಒದಗಿಸುತ್ತದೆ ಎಂಬುದು ಇದರ ಹಿಂದಿನ ಕಾರಣ. ಎಳ್ಳಿನ ಪ್ರೋಟೀನ್ಸ್ ನಮ್ಮ ಬೋನ್ಸ್ ಹಾಗೂ ನರ್ವ್ಸ್ನ ಗಟ್ಟಿಗೊಳಿಸುತ್ತೆ, ಹಾಗೆ ಜೀರ್ಣಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇದರಿಂದ ವಾತದೋಷ, ಪಿತ್ತದೋಷ ಕೂಡ ನಿವಾರಣೆ ಆಗುತ್ತೆ. ಎಳ್ಳಿನ ಜೊತೆ ಕಡಲೆಪಪ್ಪು, ಕೊಬ್ಬರಿ, ಬೆಲ್ಲ, ಸಕ್ಕರೆ ಅಚ್ಚು, ಹುರಿಗಡಲೆ ಎಲ್ಲ ಸೇರಿ ಹಂಚುತ್ತಾರೆ. ಕಡಲೆ, ಕೊಬ್ಬರಿ, ಎಳ್ಳಿನ ಎಣ್ಣೆಯ ಅಂಶ ಚರ್ಮಕ್ಕೆ ಒಳ್ಳೆಯದು ಎನ್ನುವ ಕಾರಣ ಇದರಲ್ಲಿದ್ದು ಎಣ್ಣೆಯ ಅಂಶ ಚಳಿಯಿಂದ ಮರಕಟ್ಟುವ ಚರ್ಮವನ್ನು ಕಾಪಾಡುತ್ತದೆಯಂತೆ. ಬೆಲ್ಲದಲ್ಲಿನ ಆಂಟಿ ಆಕ್ಸಿಡೆಂಟ್ ಕೂಡ ದೇಹಕ್ಕೆ ಅಗತ್ಯ ಪೋಷಕಾಂಶ ಒದಗಿಸುತ್ತದೆ. ಈ ಮಿಶ್ರಣ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಹಬ್ಬದ ದಿನ ಗಾಳಿಪಟವನ್ನು ಕೂಡ ಹಾರಿಸ್ತಾರೆ. ಗಾಳಿಪಟ ಹಾರಿಸುವ ಸಂಪ್ರದಾಯವನ್ನು ಮೊದಲು ಶ್ರೀರಾಮನು ಪ್ರಾರಂಭಿಸಿದ ಅಂತ ನಂಬಲಾಗುತ್ತೆ. ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ಗಾಳಿಪಟ ಹಾರಿಸುವುದು ಸಹ ಸೂರ್ಯನಿಂದ ಶಕ್ತಿಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತೆ. ಯಾಕೆಂದರೆ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿನಿಂದ ನಮ್ಮ ದೇಹಕ್ಕೆ ಬಹಳ ಉಪಯೋಗಗಳಿವೆ. ಮಕ್ಕಳು ಗಾಳಿಪಟ ಹಾರಿಸುವ ಸಮಯದಲ್ಲಿ ಕೈ ಕಾಲುಗಳನ್ನು ಆಡಿಸುತ್ತಾರೆ. ಇದರಿಂದ ಅವರಿಗೆ ವ್ಯಾಯಾಮ ಮಾಡಿದಂತೆ ಆಗುತ್ತದೆ. उड़ती पतंग मेरी बस तेरे मजे से मेरे जैसा प्यार न होगा. ಇನ್ನು ನಮ್ಮ ಮುದ್ಕಂದ ಮಗಳೆಲ್ಲ ಹಬ್ಬಕ್ಕೆ ಯಾವ
ಕಪ್ ತಿನ್ನೋದ್ರಲ್ಲಿ ಗಂಡ್ಮಕ್ಳು ಬ್ಯುಸಿಯಾಗಿದ್ದರೆ ಎಳ್ಳು ಬೆಲ್ಲನ ಹಂಚೋದಕ್ಕೆ ಅಂತ ಹೆಣ್ಮಕ್ಳು ಚಂದದಿಂದ ಅಲಂಕಾರ ಮಾಡಿಕೊಂಡು ರೆಡಿಯಾಗಿರ್ತಾರೆ. ಇನ್ನು ಮಕ್ಕಳಿಗಾಗಿ ವಿಶೇಷ ಏನಪ್ಪಾ ಅಂದರೆ 12 ವರ್ಷದ ಒಳಗಿನ ಮಕ್ಕಳನ್ನು ಕೂರಿಸಿ ಫಲ ಎರಿಬೇಕು. ಇದಕ್ಕಾಗಿ ಒಂದು ಚೊಂಬಿನೊಳಗೆ ಕಬ್ಬಿನ ಚೂರುಗಳು, ಎಳ್ಳು, ಬೆಲ್ಲ, ಸಕ್ಕರೆ ಅಚ್ಚು, ನಾಣ್ಯಗಳು, ಎಳಚಿ ಹಣ್ಣನ್ನು ತುಂಬಿ ಇಟ್ಕೊಳ್ಬೇಕು. ಹಾಗೆ ಮಕ್ಕಳನ್ನು ಒಂದು ಚೇರ್ ಮೇಲೆ ಕೂರಿಸಿ ಹೂನಾರ ಹಾಕಿ ದಕ್ಷಿಣೆಯೊಂದಿಗೆ ತಾಂಬೂಲನ ಅವ್ರ ಕೈಲಿ ಕೊಡಬೇಕು. ತದನಂತರ ನಾವು ಚೊಂಬಿನಲ್ಲಿ ತುಂಬಿಟ್ಟುಕೊಂಡಿದ್ದ ಸಂಕ್ರಾಂತಿಯ ಪದಾರ್ಥಗಳನ್ನೆಲ್ಲ ಮಕ್ಕಳ ನೆತ್ತಿಯ ಮೇಲೆ 3 ಬಾರಿ ಸುರಿಯಬೇಕು. ಪುಷ್ಯ ಮಾಸದಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿರುವುದರಿಂದ ಇವುಗಳು ಮಕ್ಕಳ ನೆತ್ತಿಯ ಮೇಲೆ ಸುರಿಯುವುದರಿಂದ ಮೆದುಳಿನ ನರಗಳು ಇದರಲ್ಲಿರುವ ಉಷ್ಣತೆಯನ್ನು ಹೀರಿಕೊಳ್ಳುತ್ತದೆ. ಮಕ್ಕಳಿಗೆ ಆರತಿ ಮಾಡಿ ಅವರನ್ನು ಹೊಸಲ ಮೇಲೆ ಕೂರಿಸಿ ಅವರಿಗೆ 3 ಬಾರಿ ಅದೇ ಚೊಂಬಿನಲ್ಲಿರುವ ಪದಾರ್ಥಗಳಿಂದ ದೃಷ್ಟಿ ತೆಗೆದು ಬಲಗಾಲಿಟ್ಟು ಮಹಾಲಕ್ಷ್ಮಿ ರೂಪದಲ್ಲಿ ಒಳಗೆ ಬರುತ್ತಾಳೆ. ನಿಮ್ಮ ಮಕ್ಕಳ ಆರೋಗ್ಯ ಅಭಿವೃದ್ಧಿಗಾಗಿ ತುಂಟಾಟ, ಚೇಷ್ಟೆ, ಹಠ ಮಾಡುವುದಕ್ಕೆ, ಮಕ್ಕಳ ಯಶಸ್ಸಿಗಾಗಿ, ಏಳಿಗೆಗಾಗಿ ಸಂಕ್ರಾಂತಿ ಹಬ್ಬದಂದು ಮಕ್ಕಳನ್ನು ಕೂರಿಸಿ ಫಲ ಎರೆಯುವ ವಾಡಿಕೆ ಹಿಂದಿನಿಂದಲೂ ಬಂದಿದೆ. ಹಾಗೆ ಈ ಫಲ ಎರೆಯೋದ್ರಿಂದ ಮಕ್ಕಳ ಬುದ್ಧಿಶಕ್ತಿಯು ಚುರುಕಾಗುತ್ತದೆ, ದೇಹದ ಆರೋಗ್ಯವು ಸುಧಾರಿಸುತ್ತದೆ ಹಾಗೂ ನರಗಳಿಗೆ ಚೈತನ್ಯ ಬರುತ್ತದೆ ಎಂಬ ವೈಜ್ಞಾನಿಕ ಕಾರಣ ಕೂಡ ಇದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.